ಗೌಡ್ರೆ ಬರ್ತೀನಿ ಒಂದು ನಿಮಿಷ. ಓಕೆ ಸರ್, ಓಕೆ ಸರ್. ಅಲ್ಲ ಸರ್, ಉತ್ತರ ಕರ್ನಾಟಕ ಕೈಗಾರಿಕೆ ಏನು ಸರ್ಕಾರದಲ್ಲಿ ಕೈಗಾರಿಕೆ ಒಂದು ಮೆಡಿಕಲ್ ಕಾಲೇಜು ಆಸ್ಪತ್ರೆ ಕರೆಕ್ಟ್. ಉತ್ತರ ಕರ್ನಾಟಕ ಸರ್ಕಾರದಲ್ಲಿ ಏನ್ ಮಾಡಿದ್ರಿ ಕೇಳಿ. ಉತ್ತರ ಕರ್ನಾಟಕದಲ್ಲಿ ಇದೇ ಫಸ್ಟ್ ಟೈಮ್ ಉತ್ತರ ಕಿತ್ತೂರು ಕರ್ನಾಟಕ ಮತ್ತೆ ಕಲ್ಯಾಣ ಕರ್ನಾಟಕವನ್ನ ಕೇಂದ್ರೀಕೃತ ಮಾಡಿ ಯಾವುದು ನಮ್ದು ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮೀಟ್ ಆಯ್ತಲ್ಲ, ಅದ್ರಲ್ಲಿ ಬಂದಂತಹ ಬಹಳಷ್ಟು ಸುಮಾರು 20% ಕೈಗಾರಿಕೆಗಳನ್ನ ಉತ್ತರ ಕರ್ನಾಟಕಕ್ಕೆ ಕೊಂಡೊಯ್ದಿದ್ದೀವಿ. ಉತ್ತರ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಏನೋ ಕಾರಿಡಾರ್, ಇಂಡಸ್ಟ್ರಿ ಕಾರಿಡಾರ್ ಮಾಡಿದ್ದೀವಿ. ಯಾವ ಸರ್ಕಾರ ಜನರಿಗೆ ಯಾರು ಮಾಹಿತಿಯ ಕೊರತೆ ಇರೋರು ನಿಮ್ಮ ಸರ್ಕಾರದ ನಮ್ಮ ಶಾಸಕರಾಗ್ಲಿ ಇನ್ನೊಬ್ಬರ ಶಾಸಕರಾಗ್ಲಿ ದಡ್ಡರಿದ್ದರೆ ಮಾತ್ರ, ಮೂರ್ಖರಿದ್ದರೆ ಮಾತ್ರ, ಅವ್ರು ಯಾರೇ ಆಗಿರ್ಲಿ, ನಮ್ಮ ಶಾಸಕ ಆಗಿದ್ರು ಅಷ್ಟೇ, ಬಿಜೆಪಿ ಶಾಸಕ ಆಗಿರ್ಬೇಕು ಮಾತ್ರನೇ ಆತರ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ. ಅಖಂಡ ಕರ್ನಾಟಕಕ್ಕೆ ಇರತಕ್ಕಂಥ ತ್ಯಾಗ ಬಲಿದಾನ ಇತಿಹಾಸದ ಬಗ್ಗೆ ಗೊತ್ತಿಲ್ಲದವ್ರು ಮಾತ್ರ ಆತರ ಮಾತಾಡಲಿಕ್ಕೆ ಸಾಧ್ಯ. ನೋಡಿ, ಉತ್ತರ ಕರ್ನಾಟಕಕ್ಕೆ ಅಂತ ಕೂಡ ನೋಡಿ ನೀರಾವರಿಗೆ ನಾವು ಉದ್ಯೋಗಾವಕಾಶಕ್ಕೆ ಒತ್ತು ಕೊಡ್ತಾ ಇದೀವಿ. ಇಂಡಸ್ಟ್ರಿ ಕಾರಿಡಾರ್ ಎಲ್ಲಾ ಜಿಲ್ಲೆಗಳು ಇಂಡಸ್ಟ್ರಿ ಕಾರಿಡಾರ್ ಮಾಡಿದ್ದಾರೆ. ಎಂ ಬಿ ಪಾಟೀಲ್ ಅವರು ವಿಶೇಷವಾಗಿ ಆಸಕ್ತಿ ತೆಗೆದುಕೊಂಡು, ಯಾಕಂದ್ರೆ ಅವರು ಬಿಜಾಪುರದವರಾದ್ರಿಂದ ವಿಶೇಷವಾಗಿ ಆಸಕ್ತಿ ತಗೊಂಡು ಕಾರಿಡಾರ್ಗಳನ್ನು ಮಾಡಿದ್ದಾರೆ. ಎರಡನೇದಾಗಿ ನಾವು ನೀರಾವರಿ ಕೆಲಸ ಮಾಡಬೇಕಾಗಿದೆ. ನಾವು ನೀರಾವರಿನಲ್ಲಿ ಮಹದಾಯಿ ಯೋಜನೆಗಳನ್ನ ಕೋರ್ಟ್ ತೀರ್ಮಾನ ಆಗಿದ್ರೂ ಕೂಡ ಕೇಂದ್ರ ಸರ್ಕಾರ ತಡೆ ಹಾಕೊಂಡು ಕೂತಿದೆ. ಕೇಂದ್ರ ಸರ್ಕಾರ ಅನುಮತಿಯ ಅಗತ್ಯ ಇದೆ. ಆಮೇಲೆ ಭದ್ರಾ ಮೇಲ್ದಂಡೆ ಯೋಜನೆಗೆ ನಮಗೆ ಹಣಕಾಸಿನ ವ್ಯವಸ್ಥೆ ಮಾಡ್ಕೊಳ್ಬೇಕಾಗಿದೆ. ಕೇಂದ್ರ ಸರ್ಕಾರ ನೀರಾವರಿಗೆ ಅನ್ಯಾಯ ಮಾಡ್ತಾ ಇದೆ. ಇದನ್ನ ನಾವು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿಯ 19 ಸಂಸದರು, ನಾವು 224 ಶಾಸಕರು, ಪ್ರತಿಯೊಬ್ಬರು ಕೂಡ ರಾಜ್ಯದಲ್ಲಿ ಹಿತ ಇಲ್ಲ ಅಂದ್ರೆ ಬಿಜೆಪಿಗರಿಗೆ ಅವರಿಗೆ ಧೈರ್ಯ ಇಲ್ಲ ಅಂದ್ರೆ ಮುಖ್ಯಮಂತ್ರಿಗಳು ಕೇಳ್ತಾರೆ, ಜೊತೆ ನಿಂತ್ಕೋಬೇಕು. 19 ಸಂಸದರು ನಾಪತ್ತೆ ಆಗಿದ್ದಾರೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಈಗ ಮುಖ್ಯ. ನೀರಾವರಿ ವಿಷಯ ಮಾತಾಡಬೇಕು, ರೈತರ ವಿಷಯ ಮಾತಾಡಬೇಕು, ಯೋಜನೆಗಳ ವಿಷಯ ಮಾತಾಡಬೇಕು. ಆರ್ಥಿಕ ಅನ್ಯಾಯ ನಮ್ಗೆ ಏನಾಗ್ತದೆ? ಆರ್ಥಿಕ ಅನ್ಯಾಯ ಆಗ್ತದೆ, ತೆರಿಗೆ ಅನ್ಯಾಯ ಆಗ್ತಾ ಇದೆ, ಹಂಚಿಕೆ ಅನ್ಯಾಯ ಆಗ್ತಾ ಇದೆ, ಮೋಸ ಆಗ್ತಾ ಇದೆ. ಹಂಗಿದ್ರು ಕೂಡ ಬಿಜೆಪಿಯ ಒಬ್ಬ ಸಂಸದ, ರಾಜ್ಯದ ಪರವಾಗಿ ಒಬ್ಬ ಸಂಸದ ಮಾತಾಡಿಲ್ಲ. ಸಚಿವರು ಕೂಡ ಒಬ್ಬರು ಚಕಾರ ಎತ್ತಾ ಇಲ್ಲ. ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಪ್ರತಿಯೊಬ್ಬ ಕನ್ನಡಿಗರು ಕೂಡ ತೆರಿಗೆ ವಿಷಯ ಜನಪರ ಸಮಸ್ಯೆಗಳನ್ನ ಬಿಟ್ಟು ಬರೀ ವಾಚು, ಆಮೇಲೆ ಕೆಲವೊಂದು ಧಾರ್ಮಿಕ ವಿಚಾರಗಳು, ಸೂಕ್ಷ್ಮ ವಿಚಾರಗಳು, ವೈಯಕ್ತಿಕ ವಿಚಾರಗಳನ್ನ ಎತ್ತಿರಿ ನೀವು ಸದನದಲ್ಲಿ. ನೀರಾವರಿ ಬಗ್ಗೆ ಮಾತಾಡಿದ್ರಿ, ತುಂಗಭದ್ರಾ ಇದ್ರ ಬಗ್ಗೆ, ನೀರಾವರಿ ಬಗ್ಗೆ 12 ಕೋಟಿ ಅಲ್ಲಿ ಗೇಟ್ ಗಳ ರಿಪೇರಿಗೆ ಅಂತ ಹೇಳಿದ್ರು. ಅದನ್ನು ಈ ಸರ್ಕಾರಕ್ಕೆ ಸ್ಯಾಂಕ್ಷನ್ ಮಾಡಕ್ಕಾಗಿಲ್ಲ. ಯಾಕೆ ಕೊಟ್ಟಿಲ್ಲ? ಯಾಕೆ ಕೊಟ್ಟಿಲ್ಲ? ಅನ್ಯಾಯ ಯಾಕೆ ಮಾಡ್ತೀರಾ? ಮಹದಾಯಿ ಯೋಜನೆ ರಾಜ್ಯದ ವಿಷಯಗಳು ಬಹಳ ಇಂಪಾರ್ಟೆಂಟ್ ಅಲ್ಲ. ನಿಮಗೆ ರಾಜ್ಯದ ವಿಷಯಗಳು ಬಹಳ ಇಂಪಾರ್ಟೆಂಟ್ ಪ್ರಭು. ನೀರಾವರಿ ವಿಷಯ ಬಹಳ ಇಂಪಾರ್ಟೆಂಟ್, ರೈತರ ಸಮಸ್ಯೆ ಬಹಳ ಇಂಪಾರ್ಟೆಂಟ್. ಕಬ್ಬು ಬೆಳೆಗಾರರು, ಮೆಕ್ಕೆಜೋಳ ಬೆಳೆಗಾರರು, ರಾಗಿ ಬೆಳೆಗಾರರು, ಭತ್ತ ಬೆಳೆಗಾರರು ಕೇಂದ್ರ ಸರ್ಕಾರ ನಮ್ಮಲ್ಲಿ ಕೊಂಡುಕೊಂಡು ಕೇಂದ್ರ ಸರ್ಕಾರ ಬಿಜೆಪಿ ಅಧಿಕಾರಕ್ಕೆ ಬರಬೇಕಾದ್ರೆ ಲಿಂಗಾಯತರ ಕೊಡುಗೆ ಬಹಳ ಇದೆ ಮೇಡಮ್. ಲಿಂಗಾಯತರು ನಿಮ್ ಕೈ ಹಿಡಿತಾರೆ. ಪ್ರತಿ ಬಾರಿ ಅಧಿಕಾರಕ್ಕೆ ಬಂದಾಗ ಜಾಸ್ತಿ ಓಟ್ ಕೊಡ್ತಾರೆ. ಯಡಿಯೂರಪ್ಪನವರು ಕೂಡ ಒಪ್ಕೊಂಡ್ರೆ ಅವ್ರು ಮುಖ್ಯಮಂತ್ರಿಯಾಗಿ ಮಾಡಿದ್ರು. ನೀವು ಉತ್ತರ ಕರ್ನಾಟಕ ನಿಮ್ ಸಾಧನೆ ಹೇಳಿ. ನಾನು ಒಂದು ಮಾತಿಲ್ಲಿ ಕೇಳ್ತೀನಿ, ಕೊಟ್ಟಿರುವ ಒಂದು ಏನು ಗ್ಯಾರಂಟಿ ಬಿಟ್ಟು ಯಾವುದೇ ಒಂದನ್ನು ಮಾಡಿಲ್ಲ ಅಂತ ಹೇಳಿದ್ರೆ ಅವರಿಗೆ ಉತ್ತರ ಕೊಡಕ್ಕೆ ನಾವೆಲ್ಲ ಕೆಲಸ ಮಾಡಿದೀವಿ. ನೋಡಿ,
ಈಗ ನೋಡಿ, ಈಗ- ನೋಡಿ, ಈಗ ಅವರೇ ನೋಡಿ, ಮಾತಾಡ್ತಾರೆ. ಪ್ರಣಾಳಿಕೆ ರಾಜ್ಯದ- ಒಂದ್ ನಿಮಿಷ ಪುನೀತ್ ಬೇಡ. ರಾಜ್ಕುಮಾರ್ ಇದು ಬೇಡ, ಉದಯ ಬೇಡ, ಯೋಜನೆ ಅಂತ ಬೇಡ, ಹೇಳಿ, ಬೇಡ, ಬೇಡ, ಪುನೀತ್ ಬೇಡ. ರಾಜ್ಕುಮಾರ್ ಬೇಡ, ಇದು ಬೇಡ, ಉದಯ ಬೇಡ, ಯೋಜನೆ ಅಂತ ಹೇಳಿ, ಬೇಡ, ಬೇಡ, ಯಾರಿಗೆ ಬೇಡ, ಆಗಬೇಕಾದ್ರೂ ಬೇಡ, ಹೃದಯಾಘಾತ ಬೇಡ, ಉಚಿತವಾಗಿ ಅವ್ರಿಗೆ ಇಂಜೆಕ್ಷನ್ ಅಂದ್ರೆ ಮೇಡಮ್, ಆಸ್ಪತ್ರೆಗಳಲ್ಲಿ ಗ್ಯಾರಂಟಿ ಬಿಟ್ಟು ಕೀಮೋಥೆರಪಿ ಸೆಂಟರ್ಸ್ See, ಏನ್ ಜಿಲ್ಲಾ ಮಾತಾಡ್ತಿದ್ದೀರಿ? ಆಸ್ಪತ್ರೆಗಳಲ್ಲಿ ಕೀಮೋಥೆರಪಿ ಸೆಂಟರ್ ಓಕೆ, ಒಪ್ಕೊಳ್ತೀವಿ. ನಿಮ್ ಪ್ರಕಾರ ಒಂದೇ ನಿಮಿಷ, ಸುಮ್ಮನೆ ಇದೀನಿ. ಸಾಧನೆ ಅಂದ್ರೆ ಸುಮ್ಮನೆ ಇದೀನಿ. ಆರು ವರ್ಷ ಕರ್ನಾಟಕ ಸರಿ, ಮಾತಾಡಿ, ಕರ್ನಾಟಕ ಆಗಿದೆ. ಸರ್, ಅಭಿವೃದ್ಧಿ ಬರ್ತೀನಿ. ಕರ್ನಾಟಕ ಆಗಿದೆ. ಅಲ್ಲ, ಉತ್ತರ ಕೇಳಿಸ್ಕೊಳ್ಳೋಣ. ಸಾಧ್ಯ ಉತ್ತರ ತೋರಾಗಿದೆ. ಕೇಳಿಸ್ಕೊಳ್ಳೋಣ ಸರ್. ಇದನ್ನು ಕರ್ನಾಟಕ ಅಂದ್ರೆ ಮೇಡಮ್, ಸರಿ, ಗ್ಯಾರಂಟಿ ಮಾತಾಡಿ. ಬಿಟ್ಟು ಗ್ಯಾರಂಟಿ ಬಿಟ್ಟು ಅವ್ರ ಜೊತೆ ಕಿರಿಚಕ್ಕೆ ಗ್ಯಾರಂಟಿ ಬಿಟ್ಟು ಅವಕಾಶ ಕೊಟ್ರೆ ಮಾತಾಡ್ತೀವಿ. ಓಕೆ. ಅವ್ರಿಗೆ ಬಿಡಿ. ರೈತರು- ಬೇಡ, ನಾವು ಮಾತಾಡೋದು ಅವ್ರಿಗೆ ಬಿಡಿ. ಪ್ರಭು ಒಂದೇ ಒಂದು ಬರ್ತೀನಿ, ಮಾತು. ಸರ್. ಅವರೇ ಪ್ರಭು, ಮಾತಾಡ್ತಾರೆ, ಬರ್ತೀನಿ. ಅವ್ರಿಗೆ ಬಿಡಿ. ಪ್ರಭು ಒಂದೇ ಒಂದು ಮಾತು. ಬರೀ ಅವರೇ ಮಾತಾಡ್ತಾರೆ, ಸರ್, ಸರ್, ಅವನ್ನ- ದಯವಿಟ್ಟು ಅವರೇ ಒಂದೇ ಒಂದು ಮಾತಾಡ್ತಾರೆ, ನಿಮಿಷ. ಎಷ್ಟೊತ್ತು ಈಗ ಕಾಯ್ಬೇಕು ಇವ್ರು? ರೈತರ ಬಗ್ಗೆ, ಈ ತರ ಪ್ರಭು, ಮಾತಾಡ್ತಾರೆ, ರೈತರ ಯಾಕೆ ಬಗ್ಗೆ. ಕರೀತೀರಾ? ಓಕೆ, ಮೇಡಮ್, ಈಗ ಯಾಕೆ ರೈತರ ಕರೀತೀರಾ? ಬಗ್ಗೆ. ಬೇಡ, ಒಂದೇ ಬಿಡಿ. ನಿಮಿಷ. ಮಾತಾಡ್ತಾರೆ. ಒಂದೇ ನಿಮಿಷ. ಯಾಕೆ ಕರೀತೀರಾ? ಸರ್, ಬರ್ತೀನಿ. ಪ್ರಭು, ಪ್ರಭು, ರೈತರ ಬಗ್ಗೆ. ಅಲ್ಲರಿ, ಸರ್, ರೈತರ ಬಗ್ಗೆ ಬ್ರೇಕ್ ಮೊದಲು 13 ನಿಮಿಷ ರೈತರು- ಮಾತಾಡಿದ್ದಾರೆ. ಬ್ರೇಕ್ ಆದ್ಮೇಲೆ ನೋಡಿ, ಏನು ಅವ್ರು ಮಾತಾಡ್ತಾರೆ? ಬರ ಏನು ಪರಿಹಾರ, ಮಾತಾಡ್ತಾರೆ ಅಂದ್ರೆ ಬರ ಏನು ಪರಿಹಾರ ಮಾತಾಡ್ತಾರೆ? ತಾರತಮ್ಯ ಮಾಡ್ತಾ ಇದ್ದಾರೆ ಸರ್ಕಾರ. ರೈತರಿಗೆ ಬರ ಪರಿಹಾರ ತಾರತಮ್ಯ ಮಾಡ್ತಾ ಇದೆ. ರೈತರ ಆಹಾರ ಜಾಸ್ತಿ ಕೊಡ್ತಾರೆ, ಗ್ರಾಮೀಣ ಜಾಸ್ತಿ ಕೊಡ್ತಾರೆ, ಎಲ್ಲರಿಗೂ ಜಾಸ್ತಿ ಕೊಡ್ತಾರೆ, ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾರೆ. ಬರ ಪರಿಹಾರ ಆಗ್ತಾ ಇದೆ. ರೈತರಿಗೆ ಕಾಳಜಿ ಎಲ್ಲಿ ಅವಕಾಶ ಇದೆ? ಖಂಡಿತವಾಗ್ಲಿದೆ ಅಲ್ಲರಿ, ಉತ್ತರ. ರೈತರಿಗೆ ಕೊಡ್ತಾ ಇದೆ ಬರ ಪರಿಹಾರ ತಾರತಮ್ಯ ಮಾಡ್ತಾರೆ. ಹೌದು. ಯಾಕಂದ್ರೆ ನೆರೆ ಪರಿಹಾರ ಬರ ಪರಿಹಾರವನ್ನ ಎಲ್ಲಾ ರಾಜ್ಯಗಳಿಗೆ ಸಮಾನವಾಗಿ ವಿತರಣೆ ಮಾಡಬೇಕು. ಒಂದೇ ನಿಮಿಷ, ಒಂದೇ ನಿಮಿಷ. ದಯವಿಟ್ಟು ಒಂದೇ ನಿಮಿಷ. ಇಲ್ಲ, ಇಲ್ಲ, ಪ್ರಭು, ಒಂದೇ ನಿಮಿಷ, ಪ್ರಭು. ಒಂದೇ ನಿಮಿಷ, ಒಂದೇ ನಿಮಿಷ. 26 ಮಿನಿಟ್ಸ್ ಅವ್ರೊಬ್ಬರೇ ಮಾತಾಡ್ತಿದ್ದಾರೆ. ಅವ್ರು- ನಮ್ಮನ್ನ ಅವ್ರು ಯಾಕೆ ಕರೀತೀರಾ? ಒಂದು ನಿಮಿಷ, ಒಂದು ನಿಮಿಷ. ಯಾಕೆ ಕರೀತೀರಾ ನಮ್ಮನ್ನ? ನಾನು ಮಾತಾಡೋದು ಅವ್ರು ಬ್ರೇಕ್ ಮಾತಾಡ್ಕೊಡಿ. ಮೊದಲು ಮಾತಾಡ್ತಾರೆ, ಬ್ರೇಕ್ ಆದ್ಮೇಲೆ ಅವ್ರು ನಾನು ಮಾತಾಡ್ತಾರೆ. ಒಂದು ಯಾಕೆ ನಿಮಿಷ, ಕರೀತೀರಾ? ಒಂದು ಅಲ್ಲ, ನಿಮಿಷ. ಯಾಕೆ ಕರೀತೀರಾ ಸರ್, ಒಂದ್ ನಿಮಿಷ, ಒಂದ್ ನಿಮಿಷ. ಯಾಕೆ ಕರೀತೀರಾ? ಸರ್, ಜನರಿಗೆ ಅರ್ಥ ಆಗ್ತಿಲ್ಲ. ಜನರಿಗೆ ಅರ್ಥ ಆಗ್ತಿಲ್ಲ ಸರ್, ಜನರಿಗೆ ಅರ್ಥ ಆಗ್ತಾ ಇಲ್ಲ. ಜನರಿಗೆ ಅರ್ಥ ಆಗಲ್ಲ. ಜನರಿಗೆ ಅರ್ಥ ಆಗ್ತಾ ಇಲ್ಲ. ಬೇಡ ಬಿಡಿ, ಸರ್, ಅವರೇ ದಯವಿಟ್ಟು ಒಂದೇ ನಿಮಿಷ ಬೇಡ, ಸರ್. ಅವರೇ ಸರ್, ಮಾತಾಡಿ. ಒಂದ್ ನಿಮಿಷ ಸರ್, ಪ್ಲೀಸ್ ಒಂದ್ ನಿಮಿಷ. ಬರೀ ನಾವು ಕಿರ್ಚಕ್ಕೆ ನಮ್ಮನ್ನ ಕರೀದ್ಬೇಡ. ಅಂದ್ರೆ- ಅವ್ರು ಮಾತಾಡು, ಅವ್ರು ಮಾತಾಡಿದ್ರೆ ನಿಮ್ ನಿಮ್ಗೆ ಪ್ರಕಾರ ಯಾಕೆ ನಿಮ್ ಪ್ರಕಾರ ಗ್ಯಾರಂಟಿ ಬಿಟ್ರೆ ಏನು ಕೊಟ್ಟಿಲ್ಲ ಅದರ ಸರ್ಕಾರ ನಿಮ್ ಪ್ರಕಾರ? ಅಯ್ಯೋ, ನಾನು ಹೇಳಿದಲ್ಲ 240 ಸರ್, ಒಂದೇ ನಿಮಿಷ. ಭರವಸೆಗಳನ್ನ ಈಡೇರಿಸಿದೆ. ಸರ್, ಒಂದ್ ನಿಮಿಷ. 490ಕ್ಕೂ ಹೆಚ್ಚು ಭರವಸೆಗಳಲ್ಲಿ ಅವರೇ ಮಾತಾಡಿ. 50% ನಾವು ಮಾತಾಡೋದು, ಭರವಸೆಗಳು ಮಾತಾಡೋದು, ನಿಮ್ಗೆ ಗೊತ್ತಿರ್ಬೇಕು. ಒಂದ್ ನಿಮಿಷ ಸರ್. ಜನ ನೋಡಿ, ಅಲ್ಲ, ನಾವು ಜನ ರಸ್ತೆ- ನೋಡಿ, ರಸ್ತೆ- ಜನ ನೋಡಿ, ಸರ್, ಇದಕ್ಕೆ ಅವಕಾಶ ನೀಡಿ ದಯವಿಟ್ಟು. ಹಕ್ಕುಪತ್ರಗಳ ವಿತರಣೆ ಅಲ್ಲ, ಜನ 1 ನೋಡ್ತಾ ಲಕ್ಷ ಇದ್ದಾರೆ. Correct. 11,111 ಜನರಿಗೆ ಅರ್ಥ ಆಗ್ತಾ ಇಲ್ಲ. ಬೈರೇಗೌಡರು ಮುಖ್ಯಮಂತ್ರಿಗಳು ಮೇಡಮ್, ಉಪಮುಖ್ಯಮಂತ್ರಿಗಳು ಮೇಡಮ್, ಹಕ್ಕುಪತ್ರ ಹೇಳಿ ಹೇಳಿ ಅವು ವೈಫಲ್ಯಗಳು ಹೇಳ್ತಾ ಇದ್ದಾರೆ. ಅದು ಮಾತಾಡಕ್ಕಾಗಲ್ಲ. ಸರ್, ಒಂದ್ ನಿಮಿಷ, ನಾವು ಪ್ರಣಾಳಿಕೆ. ಕಿರ್ಚಕ್ಕಿಲಿ ಬಂದಿಲ್ಲ, ಅವಕಾಶ ಕೊಟ್ಟರೆ ಮಾತಾಡ್ತೀವಿ. ದಯವಿಟ್ಟು ಇಲ್ಲ, ರೆಸ್ಪೆಕ್ಟ್ ಇಷ್ಟೊತ್ತಿಂದ ಮಾತಾಡಿದ್ರೆ ಕೇಳೋಣ ದಯವಿಟ್ಟು ಕೇಳೋಣ ಮೇಡಮ್ ಹೇಳಿ. ನೋಡಿ, ಆಡಳಿತ ಪಕ್ಷದ ವಕ್ತಾರ ಇದ್ದೀರಾ. ಈಗ ಕೇಳಿ, ಇಲ್ಲ, ಇಲ್ಲ, ಪ್ರಶ್ನೆ ಇಲ್ಲ, ಇಲ್ಲ, ಸರ್, ನೀವು ರೈತರ ಬಗ್ಗೆ ಮಾತಾಡಿ. ಇಲ್ಲ, ಇಲ್ಲ, ನೀವು ಉತ್ತರ ಕೊಡಿ, ನಾವೆಲ್ಲ ಉತ್ತರ ಕೊಡ್ತೀವಿ. ಸರ್, ಆರ್ ಅಶೋಕ್ ಅವರು ಬರೋಕೆ ಹೇಳಿ ಸಚಿವರಿಗೆ. ಮೇಡಮ್, ಹೇಳಿ. ಆರ್ ಅಶೋಕ್ ಅವರು ಸೆಷನ್ ಭಾಗಿಯಾಗ್ಲಿ, ಮೇಡಮ್, ಎಲ್ಲಾ ಒಂದೇ ನಿಮಿಷ. ಶಾಸಕರು ಸೆಷನ್ ಬರ್ಲಿ, ಒಂದೇ ನಿಮಿಷ. ನಾವು ಉತ್ತರವನ್ನ ಕೊಡ್ತೀವಿ. ಅಭಿವೃದ್ಧಿಯನ್ನ ಮೇಡಮ್, ಈ ಓಕೆ, ಕರ್ನಾಟಕದ ಓಕೆ. ಮಾದರಿಯನ್ನ ಓಕೆ, ಇಡೀ ನಿಮ್ಮ ದೇಶಕ್ಕೆ ಶಾಸಕರು- ಕರ್ನಾಟಕ ಮಾದರಿ ನಿಮ್ಮ ಮಾಡಿದ್ದೀವಿ. ಶಾಸಕರು ಉತ್ತರ ಕರ್ನಾಟಕ ಭಾಗದವರು. ನೀವು ಡಿಬೇಟ್ ನೋಡಿ, ಯಾಕಂದ್ರೆ ಇಲ್ಲ, ಇಲ್ಲ, ಸಮಸ್ಯೆ ಇಲ್ಲ, ಆದಾಗ ಇಲ್ಲ. ಬಿಜೆಪಿ ಉತ್ತರ ಕರ್ನಾಟಕ ಭಾಗದ ಶಾಸಕರು